ಆಸ್ಟ್ರೋ ಮೋಹನ್ ಛಾಯಾಗ್ರಹಣದ ಸರದಾರ. ಆಸ್ಟ್ರೋ ಮೋಹನ್ ಅವರು ಸುಮಾರು 3 ದಶಕಗಳ ಕಾಲದ ಸುಪ್ರಸಿದ್ಧ ವೃತ್ತಿ ಜೀವನದೊಂದಿಗೆ ಹೆಚ್ಚು ಮೆಚ್ಚುಗೆ ಪಡೆದ ಪತ್ರಿಕಾ ಛಾಯಾಗ್ರಾಹಕರಾಗಿದ್ದಾರೆ. ಕರ್ನಾಟಕದ ಬಳ್ಳಾರಿ ಮೂಲದ ಅವರು 1994ರಿಂದ 97ರವರೆಗೆ ವಿವಿಧ ಪತ್ರಿಕೆಗಳಿಗೆ ಸ್ವತಂತ್ರವಾಗಿ ಕೆಲಸ ಮಾಡಿದವರು. ಅನಂತರ 1997ರಿಂದ ಉದಯವಾಣಿಯೊಂದಿಗೆ ಈ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಪ್ರಬಲವಾದ ದೃಶ್ಯ ನಿರೂಪಣೆಗಳನ್ನು ಸ್ಪಷ್ಟವಾಗಿ ಸೆರೆಹಿಡಿಯುವಲ್ಲಿ ಅವರು ಎತ್ತಿದ ಕೈ. ಛಾಯಾಗ್ರಹಣ ಕ್ಷೇತ್ರಕ್ಕೆ ಅವರ ಸಮರ್ಪಣೆ ಇಂದು 500ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಛಾಯಾಗ್ರಹಣ ಪ್ರಶಸ್ತಿಗಳೊಂದಿಗೆ ಖ್ಯಾತಿಯನ್ನು ತಂದುಕೊಟ್ಟಿದೆ. ಪ್ರಸ್ತುತ ಮಣಿಪಾಲದ ಪ್ರಮುಖ ಸ್ಥಳೀಯ ದಿನಪತ್ರಿಕೆಯಾದ ಉದಯವಾಣಿಯಲ್ಲಿ ಹಿರಿಯ ಪತ್ರಿಕಾ ಛಾಯಾಗ್ರಾಹಕರಾಗಿ ಸೇವೆ ಸಲ್ಲಿಸುತ್ತಿರುವ ಆಸ್ಟ್ರೋ ಮೋಹನ್ ಜೀವನದ ಸಾರವನ್ನು ಪ್ರತಿಬಿಂಬಿಸುವ ಲೆಕ್ಕವಿಲ್ಲದಷ್ಟು ಚಿತ್ರಕಥೆಗಳನ್ನು ದಾಖಲಿಸಿದ್ದಾರೆ. ಅವರ ತೀಕ್ಷ್ಣವಾದ ಕಣ್ಣು, ನಿರ್ಣಾಯಕ ಕ್ಷಣಗಳನ್ನು ನಿರೀಕ್ಷಿಸುವ ಸಾಮರ್ಥ್ಯ ಮತ್ತು ತಾಂತ್ರಿಕ ಪರಿಣತಿ ಅವರನ್ನು ಫೋಟೋ ಜರ್ನಲಿಸಂ ಜಗತ್ತಿನಲ್ಲಿ ಅಸಾಧಾರಣ ವ್ಯಕ್ತಿಯನ್ನಾಗಿ ಮಾಡಿದೆ. ಅವರು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಘಟನೆಗಳಿಂದ ಹಿಡಿದು ಮಾನವ ಆಸಕ್ತಿಯ ಚಿತ್ರಕಥೆಗಳನ್ನು ಮತ್ತು ಪರಿಸರ ಸಮಸ್ಯೆಗಳವರೆಗೆ ವೈವಿಧ್ಯಮಯ ವಿಷಯಗಳನ್ನು ಮನಮುಟ್ಟುವಂತಹ ಚಿತ್ರಗಳನ್ನು ನೀಡಿದ್ದಾರೆ. ಸುದ್ದಿ ಛಾಯಾಗ್ರಹಣದಲ್ಲಿ ಅವರ ಕೆಲಸವನ್ನು ಮೀರಿ ಆಸ್ಟ್ರೋ ಮೋಹನ್ ಜಾಗತಿಕ ಛಾಯಾಗ್ರಹಣ ಸಮುದಾಯಕ್ಕೆ ಸಕ್ರಿಯ ಕೊಡುಗೆದಾರರಾಗಿದ್ದಾರೆ. ಅವರು APSA ಅಂದರೆ ಅಸೋಸಿಯೇಟ್ ಆಫ್ ದಿ ಫೋಟೋಗ್ರಾಫಿಕ್ ಸೊಸೈಟಿ ಆಫ್ ಅಮೆರಿಕಾದಿಂದ ಆನರರಿ ಪದವಿ ಸೇರಿದಂತೆ ಹಲವಾರು ಟೈಟಲ್ಗಳನ್ನು ಹೊಂದಿದ್ದಾರೆ. EUSPA, MICS, FICS, AFIP, FIIPC ಮತ್ತು ASOF ಪ್ರಮುಖವಾಗಿವೆ. ಫೋಟೋಗ್ರಾಫಿಕ್ ಸೊಸೈಟಿ ಆಫ್ ಅಮೆರಿಕಾನೊಂದಿಗೆ ಅವರ ಸಂಬಂಧವು 2012ರಲ್ಲಿ ಆರಂಭವಾಯಿತು ಮತ್ತು 2021ರಲ್ಲಿ ಅವರು PSAನೊಂದಿಗೆ ವಿಶಿಷ್ಟವಾದ ಸಹವರ್ತಿತ್ವವನ್ನು ಗಳಿಸಿದರು. 2024ರಲ್ಲಿ ಅವರು ಭಾರತದ ಸಹಾಯಕ ದೇಶೀಯ ಸದಸ್ಯತ್ವ ನಿರ್ದೇಶಕರಾಗಿ ನೇಮಕಗೊಂಡರು. ಛಾಯಾಗ್ರಹಣದ ಶ್ರೇಷ್ಠತೆಯನ್ನು ಬೆಳೆಸುವಲ್ಲಿ ಅವರ ಪಾತ್ರವನ್ನು ಮತ್ತಷ್ಟು ಬಲಪಡಿಸುತ್ತಿದ್ದಾರೆ. ಆಸ್ಟ್ರೋ ಮೋಹನ್ ಅವರ ಕೊಡುಗೆಗಳು ಛಾಯಾಗ್ರಹಣವನ್ನು ಮೀರಿವೆ. ಅವರು ಉತ್ತಮ ಸಂಪನ್ಮೂಲ ವ್ಯಕ್ತಿಯೂ ಮಾರ್ಗದರ್ಶಕರೂ ಆಗಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಅವರು ಭಾರತದಾದ್ಯಂತ ಛಾಯಾಗ್ರಹಣದ ಕುರಿತಾಗಿ ಕಾರ್ಯಾಗಾರಗಳನ್ನು ನಡೆಸುತ್ತಿದ್ದಾರೆ. ಮುಂದಿನ ಪೀಳಿಗೆಯ ಛಾಯಾಗ್ರಾಹಕರನ್ನು ಬೆಳೆಸುತ್ತಿದ್ದಾರೆ. ಕ್ಯಾನನ್ ಇಂಡಿಯಾದ ಮಾಯಿಸ್ಟ್ರೋ ಆಗಿ ಅವರು ಛಾಯಾಗ್ರಹಣ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನು ಉತ್ತೇಜಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಅವರ ಈ ಪರಿಣತಿಯು ಅವರನ್ನು MGM, ಆಳ್ವಾಸ್, SDM ಸೇರಿದಂತೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಛಾಯಾಗ್ರಹಣ ಶಿಕ್ಷಣವನ್ನು ನೀಡುವಂತೆ ಮಾಡಿದೆ. ಚಿತ್ರಮಯ ಉಡುಪಿ, ಪಿಕ್ಟೋರಿಯಲ್ ಜರ್ನಿ ಟು ಉಡುಪಿ, ಪಿಕ್ಟೋರಿಯಲ್ ಜರ್ನಿ ಟು ಉಡುಪಿ ಮಣಿಪಾಲ್, ಪೇಜಾವರ ಶ್ರೀಗಳ ಕುರಿತಾಗಿ ಹೊರತಂದ ಎ ಡೇ ವಿತ್ ದ ಸೇಂಟ್ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಿದ ಆಸ್ಟ್ರೋ ಇತ್ತೀಚಿನ ವರ್ಷಗಳಲ್ಲಿ ಅವರ ಮಹತ್ವದ ಸಾಧನೆಗಳಲ್ಲಿ ಒಂದಾದ ಉಡುಪಿ ಅಂದು ಇಂದು ಎಂಬ ಮಿನಿ ಕಾಫಿ ಟೇಬಲ್ ಪುಸ್ತಕವನ್ನು ಪ್ರಸ್ತುತಪಡಿಸಿದ್ದಾರೆ. ಫೆಬ್ರವರಿ 1, 2025ರಂದು ಬಿಡುಗಡೆಗೆ ಸಿದ್ಧವಾಗಿರುವ ಈ ಪುಸ್ತಕವು ಉಡುಪಿಯ ಶ್ರೀಮಂತ ಪರಂಪರೆಯ ರೂಪ ಪರಿವರ್ತನೆಗಳ ದೃಶ್ಯ ಪ್ರಯಾಣವನ್ನು ನೀಡುತ್ತದೆ. ಅದರ ಸಾಂಸ್ಕೃತಿಕ ಮತ್ತು ವಾಸ್ತುಶಿಲ್ಪದ ವಿಕಾಸವನ್ನು ಎತ್ತಿ ತೋರಿಸುತ್ತದೆ. ಈ ಯೋಜನೆಯು ಆಸ್ಟ್ರೋ ಮೋಹನ್ ಅವರು ಮುಂದಿನ ಪೀಳಿಗೆಗೆ ನೀಡಿದಂತಹ ಬಹುದೊಡ್ಡ ಕೊಡುಗೆಯಾಗಿದೆ. ಆಸ್ಟ್ರೋ ಮೋಹನ್ ಅವರ ಛಾಯಾಗ್ರಹಣದ ಪರಾಕ್ರಮವು ಅನೇಕ ವೇದಿಕೆಗಳಲ್ಲಿ ಗುರುತಿಸಲ್ಪಟ್ಟಿದೆ. 2023ರಲ್ಲಿ ಅವರು ಹುಲಿವೇಷ ಕಲಾವಿದರ ರೋಮಾಂಚಕ ಶಕ್ತಿಯನ್ನು ಸೆರೆಹಿಡಿಯುವ ಫೈರ್ ಥ್ರೋಯಿಂಗ್ ಟೈಗರ್ ಎಂಬ ಅವರ ಗಮನಾರ್ಹ ಚಿತ್ರಕ್ಕಾಗಿ ಆಂಧ್ರಪ್ರದೇಶ ಫೋಟೋ ಜರ್ನಲಿಸ್ಟ್ ಅಸೋಸಿಯೇಷನ್ ಪ್ರಶಸ್ತಿಯನ್ನು ಗೆದ್ದರು. ಅವರು ಸಮರ್ ಫೋಟೋ ಅವಾರ್ಡ್ಸ್ನಲ್ಲಿ 2 ಪ್ರಮುಖ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಶಾಲೆ ಪ್ರಾರಂಭವಾಗುವ ಮೊದಲು ಶೀರ್ಷಿಕೆಯ ಮಕ್ಕಳ ವಿಭಾಗದಲ್ಲಿ PAG ಕಂಚು ಮತ್ತು ಸ್ಟಿಲ್ ಹ್ಯಾಪಿಗಾಗಿ ಲೈಫ್ ವಿಭಾಗದಲ್ಲಿ
IAAP ಬೆಳ್ಳಿ ಪದಕವನ್ನು ಪಡೆದಿದ್ದಾರೆ. ಛಾಯಾಗ್ರಹಣ ಸಮುದಾಯಕ್ಕೆ ಅವರ ಅಚಲವಾದ ಸಮರ್ಪಣೆ, ಗಮನಾರ್ಹ ಸಾಧನೆಗಳು ಮತ್ತು ಕೊಡುಗೆಗಳೊಂದಿಗೆ ಆಸ್ಟ್ರೋ ಮೋಹನ್ ಅವರು ಭಾರತದಾದ್ಯಂತ ಛಾಯಾಗ್ರಾಹಕರು ಮತ್ತು ಚಿತ್ರಪ್ರಿಯರಿಗೆ ಸ್ಫೂರ್ತಿ ನೀಡುತ್ತಿದ್ದಾರೆ.